ಕುಂಟು ವಂದಿಸುವುದಾರಿಯಲಿ ಗಣನಾಥನ. ಹಿಂದೆ ರಾವಣ ತಾನು ವಂದಿಸರೆ ಗಜಮುಖನ. ಹಿಂದೆ ರಾವಣ ತಾನು ವಂದಿಸರೆ ಗಜಮುಖನ. ನಿಂದು ತಪವನು ಗೈದು ವರವ ಪಡೆಯಲು. ನಿಂದು ತಪವನು ಗೈದು ವರವ ಪಡೆಯಲು. ಒಂದು ನಿಮಿಷದಿ ಬಂದು ವಿಘ್ನವನ್ನು ಆಚರಿಸಿ. ಒಂದು ನಿಮಿಷದಿ ಬಂದು ವಿಘ್ನವನ್ನು ಆಚರಿಸಿ. ತಂದವರಗಳನ್ನೆಲ್ಲ ಧರೆಗೆ ಇಳಿಸಿದನು. ತಂದವರಗಳನ್ನೆಲ್ಲ ಧರೆಗೆ ಇಳಿಸಿದನು. ವಂದಿಸುವುದಾರಿಯಲಿ ಗಣನಾಥನ. ಇಂದು ಜಗವೆಲ್ಲ ಅಭಿನಂದನ ಪೂಜಿಸಲು. ಇಂದು ಜಗವೆಲ್ಲ ಅಭಿನಂದನ ಪೂಜಿಸಲು. ಚಂದ್ರದಿಂದಲೇ ಸಕಲ ಸಿದ್ಧಿಗಳನ್ನಿತ್ತು. ಚಂದ್ರದಿಂದಲೇ ಸಕಲ ಸಿದ್ಧಿಗಳನ್ನಿತ್ತು. ತಂದೆ ಸಿರಿ ಪುರಂದರ ವಿಠಲನ ಸೇವೆಯೋಳು. ತಂದೆ ಸಿರಿ ಪುರಂದರ ವಿಠಲನ ಸೇವೆಯೋಳು. ಬಂದ ವಿಘ್ನವ ಕಳೆದು ಆನಂದವನ್ನು ಕೊಡುವ. ಬಂದ ವಿಘ್ನವ ಕಳೆದು ಆನಂದವನ್ನು ಕೊಡುವ. ವಂದಿಸುವುದಾರಿಯಲಿ ಗಣನಾಥನ. ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆ ಈಗ ಉಂಟು. ವಂದಿಸುವುದಾರಿಯಲಿ ಗಣನಾಥನ. ಅದ್ಭುತ, ಅದ್ಭುತವಾಗಿತ್ತು ನರೇಶ್ ಸರ್, ತುಂಬ ಅದ್ಭುತವಾಗಿತ್ತು. ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಧಾರಣವಾಗಿ ಕ್ಲಾಸಿಕಲ್ ಭರತನಾಟ್ಯನ ಹೆಣ್ಮಕ್ಳು ಒಂದು ವಯಸ್ಸಿನ ತನಕ ಮುಂದುವರ್ಸ್ಕೊಂಡು ಹೋಗ್ತಾರೆ. ಸಾಧಾರಣವಾಗಿ ನಾನು ನೋಡಿರೋ ಪ್ರಕಾರ ತುಂಬ ಅಪರೂಪದಲ್ಲಿ ಅಪರೂಪ. ಇಷ್ಟು ದೊಡ್ಡ ವಯಸ್ಸಿನಲ್ಲಿ ಕೂಡ ನೀವು ನಿಮ್ಮ ಪ್ಯಾಷನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಾ. ಒಳ್ಳೆಯದಾಗಲಿ. ಹೀಗೆ ಚೆನ್ನಾಗಿ ಒಳ್ಳೊಳ್ಳೆಯ ವೇದಿಕೆಗಳು ನಿಮಗೆ ಸಿಗಲಿ. ನಿಮ್ಮ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರಲಿ. ಧನ್ಯವಾದಗಳು. ಅದ್ರ ಜೊತೆಗೆ ಅವರು ಉತ್ತಮ ಹಾಡುಗಾರರು ಕೂಡ. ಇದಾದ್ಮೇಲೆ ಸ್ವಲ್ಪ ಹಾಡ್ತಿದ್ದೀರಲ್ಲ. ಆಯ್ತಾಯ್ತು. ಯಾಕಂದ್ರೆ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಭರತನಾಟ್ಯದ ಜೊತೆ ಹಾಡು ಕೂಡ ಅಳವಡಿಸ್ಕೊಂಡಿದ್ದಾರೆ. ನಿಮ್ಮ ಮುಂದೆ ಹಾಡ್ತಾರೆ. 2 in 1. ಥ್ಯಾಂಕ್ ಯು ನರೇಶ್ ಜಿ. ತುಂಬಾ ಧನ್ಯವಾದಗಳು ನರೇಶ್ ಆಯ್ತಲ್ರಿ. ನಿಮಗೆ ಇಲ್ಲಿ ಹಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತ ನಮ್ಮ ಪ್ರೇಮ ಅವ್ರಿಗೆ, ಪಾರ್ಥ ಸರ್ಗೆ, ಕುಂಬ್ಳೆ ಸರ್ಗೆ, ನಮ್ಮ ಅಖಿಲ ಮೇಡಮ್ಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ನಿಮ್ಮನ್ನು ಇಷ್ಟು ಬೇಗ ನಾವು ಕಳಿಸ್ಕೊಡೋದಿಲ್ಲ. ನಿಮ್ಮ ಹತ್ರ ನಮ್ಗೆ ತುಂಬ ಕೆಲಸ ಇದೆ. ಇದು ನಮ್ಮ ಗಾನ ಭಾರತಿ ಸಾಂಸ್ಕೃತಿಕ ವೇದಿಕೆಗಳಿಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು ಭಾರತಿ ಮೇಡಮ್. ಸುರೇಶ್
ಪಾರ್ಥ ಸರ್, ಪ್ರೇಮ ಮೇಡಮ್, ನಿಮ್ಮ ಮೂಲಕ ನನಗೆ ಈ ಕಾರ್ಯಕ್ರಮದ ಒಂದು ಇದು ಅವಕಾಶ ಸಿಕ್ಕಿರೋದು. ಸೊ ನಿಮಗೆ ತುಂಬ ಧನ್ಯವಾದಗಳು. ಆ್ಯಂಡ್ ಭಾರತಿ ಮೇಡಮ್, ನೀವು ಒಂದು 2-3 ವಾರ ಹಿಂದ್ಗಡೆನೆ ಕಾಲ್ ಮಾಡಿ ನನಗೆ ಮಾಡಬೇಕು ಈ ಥರ ಅಂತ ಹೇಳಿದ್ರಿ. ಆ್ಯಂಡ್ ನನಗೇನೆ ಬಿಟ್ಬಿಟ್ಟಿದ್ದಾರೆ, ಯಾವ್ದು ಬೇಕಾದರೆ ನೀವು ಮಾಡಿ ಅಂತ ಹೇಳಿಬಿಟ್ಟು ಆ ಒಂದು ಫ್ಲೆಕ್ಸಿಬಿಲಿಟಿನೂ ಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನೀವು ಹೇಳಿದ್ರಿ ಪ್ರೇಮ ಮತ್ತು ಪಾರ್ಥ ಅವರು ಈ ವೇದಿಕೆನ ಕಲ್ಪಿಸಿದ್ರು ಅಂತ. ಅವರು ಎಲ್ರಿಗೂ ಹಾಗೆ ಒಳ್ಳೊಳ್ಳೆ ವೇದಿಕೆಗಳನ್ನು ಕಲ್ಪಿಸಿಕೊಡ್ತಾರೆ. ಕಲೆಯ ಒಂದು ಅಭಿವೃದ್ಧಿಗೆ ತಮ್ಮ ಕಾಣಿಕೆಯನ್ನು ನೀಡ್ತಾನೆ ಇರ್ತಾರೆ. ನಾವೆಲ್ಲ ಅವರಿಗೆ ಆಭಾರಿಗಳೇನೆ. ಮುಂದಿನ